ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಸೊ ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಅಶ್ವಿನಿ SM ಅನ್ನೋ ಒಂದು ಪೇಜನ್ನು ಫಾಲೋ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ದೇವಸ್ಥಾನದ ಬಗ್ಗೆ ಹೇಳೋಕ್ಕೆ ಶೇರ್ ಮಾಡಲಿಕ್ಕೆ ಬಂದಿದ್ದೀನಿ. ಸೊ ಏನು ಅಂತಂದರೆ, ಯಾವ ಮ್ಯಾಟರ್ ಅಂತಂದರೆ, ದೇವಸ್ಥಾನಗಳ ಸ್ವಚ್ಛತೆ ಬಗ್ಗೆ ಇರ್ಬೋದು, ಅಲ್ಲಿ ಶಾಂತತೆ ಬಗ್ಗೆ ಇರ್ಬೋದು. ಆಮೇಲೆ ಸುಮ್ಮನೆ ಒಂದು ಏನೋ ಕುಂಕುಮ ಡಬ್ಬ ಮತ್ತು ಭಂಡಾರ ಡಬ್ಬ ಇಟ್ಕೊಂಡ್ಬಿಟ್ಟು ಒತ್ತಾಯವಾಗಿ ಜನರನ್ನ ಅಡ್ಡ ಹಾಕಿಬಿಟ್ಟು ದುಡ್ಡು ಕೇಳ್ತಾರಲ್ವ, ಅದರ ಬಗ್ಗೆ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ. ನಿನ್ನೆ ನನಗೆ ಒಂದು ಅನುಭವ ಆಯಿತು. ನಿನ್ನೆ ಅಂತಲ್ಲ, ಆಲ್ಮೋಸ್ಟು ಎಲ್ಲ ದೇವಸ್ಥಾನಗಳಲ್ಲೂ ಹೋಗಿರ್ತೀವಲ್ವ. ಸೊ ಅಲ್ಲಿ ಹಾಗೇ ಆಗಿರುತ್ತೆ ಪ್ರತಿಯೊಬ್ಬರಿಗೂ. ನಾವೇ ಪ್ರೀತಿಯಿಂದ ಒಂದು ಕಾಣಿಕೆ ಕೊಟ್ಟರೆ ಅದು ಬೇರೆ ಆಗುತ್ತೆ, ಅವರೇ ಒತ್ತಾಯವಾಗಿ ಕೇಳಿದರೆ ಅದೇನು ಅನಿಸುತ್ತೆ, ಹಿಂಸೆ ಅನಿಸುತ್ತೆ. ಸೊ ನನಗೆ ನಿನ್ನೆ ದೇವ್ರ ಗುಡ್ಡಕ್ಕೆ ಹೋಗಿದ್ವಿ. ನಿನ್ನೆ ಗುರುಪೂರ್ಣಿಮೆ ಇತ್ತಲ್ವ. ಸೊ ಹಾಗಾಗಿ ಗುರುಪೂರ್ಣಿಮೆ ಇದ್ದದ್ದ ಸಲುವಾಗಿಯೇ ನಾವು ನಮ್ಮ ದೇವರಾಗಿರ್ತಕ್ಕಂಥ ಮನೆ ದೇವರು ಗುಡ್ದಯ್ಯನಿಗೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಮಿಸ್ಲು ಬತ್ತಿ ಕೊಡಬೇಕು ನಾವು. ಸೊ ಹಾಗಾಗಿ ಮಿಸ್ಲು ಬತ್ತಿ ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಮತ್ತು ನಮ್ಮ ಮನೆಯವರು ದೀಪಾರಾಧನೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಮಾಡ್ತಾಯಿದ್ರು. ಸೊ ಮಳೆ ಬೇರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಆಮೇಲೆ ಎಲ್ಲ ರಜ್ಜು ಏನು ಅಂದರೆ ಮಿಸ್ಲು ಬತ್ತಿ ನೀರ್ಸ್ಕೊಳೋದಿರ್ಬೋದು, ಅಲ್ಲಿ ಇದು ದೀಡ್ ನಮಸ್ಕಾರ ಹಾಕ್ತಾರಲ್ವ ಅದು ಇರ್ಬೋದು, ಎಲ್ಲ ನೀರಿಂದು ಇದು ಇತ್ತು. ಎಷ್ಟೇ ಅಲ್ಲಿ ವ್ಯವಸ್ಥಿತ ಮಾಡಿದ್ರೂ ನಮ್ಮ ಜನನೇ ಅದನ್ನು ಹಾಳು ಮಾಡ್ತಾರೆ ಹೊರತು ಪೊಲೀಸ್ ವ್ಯವಸ್ಥೆನೂ ಸಹ ಇದೆ ಅಲ್ಲಿ. ಮೊದಲೆಲ್ಲ ಕಾರು ಸಹಿತ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ ಎಲ್ಲ ಗುಡ್ಡದ ಮೇಲೇ ಹೋಗ್ತಾಯಿದ್ವು. ಬಟ್ ಇವಾಗ ನಾನು 2 ಹುಣ್ಣಿಮೆ ನೋಡಿದ್ದೀನಿ, ಬರೀ ಬೈಕ್ ಅಷ್ಟೇ ಅಲೋ ಇರ್ತಕ್ಕಂಥದ್ದು. ಕಾರು, ಆಟೋ ಮತ್ತು ಟ್ಯಾಕ್ಸ್ ಅಂತವೇನು ಮೇಲೆ ಹೋಗ್ತಾ ಇಲ್ಲ. ಅಂಥ ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ಕೆಳಗಡೆ ಸ್ಟಾಪ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಷ್ಟು ವ್ಯವಸ್ಥೆ ಇದ್ರೂ ಜನ ತಮ್ಮ ಕೆಲಸ ತಾವು ಮಾಡೋದು ಬಿಡೋದಿಲ್ಲ. ಸೊ ಹಾಗಾಗಿ ನನಗೆ ನಿನ್ನೆ ಒಂದು ಏನು ಅನುಭವ ಆಯಿತು ಅಂತಂದರೆ, ಒಬ್ಬರು ಗೊರವಯ್ಯನವ್ರು ಬಂದರು. ನಾನು ಜನ ಸಿಕ್ಕಾಪಟ್ಟೆ ಇತ್ತು. ನಮ್ಮ ಮನೆಯವರು ನನ್ನ ಕೆಲಸ ಇದೆ, ನಾನು ಅರ್ಜೆಂಟ್ ಹೋಗಬೇಕು ಅಂತ ಹೇಳಿಬಿಟ್ಟು ಅವರು ಹೋಗಿದ್ದೆ ಲೇಟಾಗಿ ಹೋಯಿತು ನಾವು. ಸೊ ಹಾಗಾಗಿ ನಾನೇನು ಮಾಡಿದೆ, ಬಿಡು ರಶ್ ಇದೆ ದೇವಸ್ಥಾನ, ಮತ್ತೊಂದು ಸರಿ ಬಂದಾಗ ಹಣ್ಣು ಕಾಯಿ ಮಾಡಿಸ್ಕೊಂಡು ಒಳಗೆ ಹೋಗಿ ಮಾಡಿಸಿದ್ರೆ ಆಯಿತು, ಇವಾಗಿಲ್ಲೇ ಆಚೆ ಕಡೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಅಲ್ಲಿ ಹಿಂದ್ಗಡೆ ದೇವ್ರ ಗುಡ್ಡ ನೋಡಿದ್ದಾರೆ, ಗೊತ್ತಿದ್ದಾರೆ. ಆದರೆ ಹಿಂದ್ಗಡೆ ಶಿಬಾರ ಇದೆ ದೇವಸ್ಥಾನದ ಹತ್ರ. ಅಲ್ಲಿ ಆ ಶಿಬಾರ ಹತ್ರ ಹೋಗಿ ನಾನು ಹಣ್ಣು ಕಾಯಿ ಮಾಡಿಸ್ಕೊಂಡು ಮಾಲೆ ಎಲ್ಲ ಹಾಕಿಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಒಬ್ಬಳೇ ಹೋದೆ. ನಾನು ಒಬ್ಬಳೇ ಹೋಗೋದ್ಗೆ ಏನಾಯಿತು, 1-2-3 ಗೋರಪ್ಪಾಜಿಗಳು ಬಂದರು. ಯಾಕಂದರೆ ಒಬ್ಬರೇ ಹೆಣ್ಮಕ್ಳು ಅವ್ರು ರಿಟೈರ್ಡ್ ಆಗಿಬಿಡ್ತಾರೆ. ಬಂದು ನಾನು ಹಣ್ಕಾಯಿ ಮಾಡಿಸೋದು ನಾನು ನೋಡ್ತಾ ತುಂಬ ಹೊತ್ತು ಹಾಗೇ ನನ್ನನ್ನು ಅಬ್ಸರ್ವ್ ಮಾಡ್ತಾನೇ ಇದ್ದರು. ಕೈಯಲ್ಲಿ ಫೋನು, ಅದು ದುಡ್ಡು ಅದೆಲ್ಲ ಇತ್ತು. ಆಮೇಲೆ ಏನು ಗೊತ್ತಾ, ಅವರು ಸ್ವಲ್ಪ ಭಂಡಾರ ಹಚ್ಚೋದು, ಹಣೆಗೆ ದುಡ್ಡು ಬಿಕ್ಕೋದು, ಈ ಥರ ಮಾಡೋದು. ಏನೋ ನಾನು ಮಾಡ್ತಾನೇ ಇದ್ದೆ. ನಾನು ಅವ್ರನ್ನ ನೋಡೇ ಇಲ್ಲ. ಸಿಕ್ಕಾಪಟ್ಟೆ ಜನ ಇತ್ತು. ಬಿಡು, ಅವ್ರ ಕೆಲಸ ಅವ್ರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾನೇ ಇದ್ದೆ. ಅವರು ಸಹ ಆಮೇಲೆ ಹೆಣ್ಮಕ್ಳನ್ನ ಬಿಡೋದೇ ಇಲ್ಲ ಅವರು. ಗಂಡು ಮಕ್ಕಳಿದ್ರೆ ಹಿಂದಕ್ಕೆ ಸರಿತಾರೆ, ಹೆಣ್ಮಕ್ಳಿದ್ರೆ ಇಲ್ಲ. ಅವ್ರ ಹತ್ರ ಏನಾದರೂ ಅಂತ ಹೇಳಿಬಿಟ್ಟು ಭವಿಷ್ಯ ಅವ್ರದ್ದು ಹಾಗೆ ಹೀಗೆ ಅಂತ ಹೇಳಿಬಿಟ್ರೆ ದುಡ್ಡು ಕೊಡ್ತಾರೆ ಅಂತ ಅನ್ನೋದು ಅವ್ರ ತಲೆಯಲ್ಲಿ ಇರುತ್ತೆ. ಬಟ್ ಎಲ್ಲ ಹೆಣ್ಮಕ್ಳು ಮಾಡ್ತಾರೆ, ಆ ಥರ ಎಲ್ಲ ಮಾಡಲ್ಲ, ಯಾರೋ ಏನೋ ಮಾಡೋದು. ಸೊ ಹಾಗಾಗಿ ಅದು ನನ್ನ ಹತ್ರ ನಡೆಯಲ್ಲ. ಮೇನು ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ಹತ್ರ ನಾನು 2 ಹಾರ ಒಯ್ದಿದ್ವಿ. ಒಂದು ನಮ್ಮ ಗಾಡಿಗೆ ಹಾಕೋಕ ಅಂತ ಹೇಳಿಬಿಟ್ಟು, ಒಂದು ದೇವ್ರಿಗೆ ಕೊಡೋಣ ಅಂತ ಹೇಳಿಬಿಟ್ಟು. ನಮಗೆ ದೇವಸ್ಥಾನದ ಒಳಗಡೆ ಹೋಗೋಕೆ ಅವಕಾಶನೇ ಆಗಿಲ್ಲ. ಅವ್ರಿಗೂ ಫೋನ್ ಮೇಲೆ ಫೋನ್ ಬರೋದೇ ಸಿಕ್ಕಾಪಟ್ಟೆ. ಸೊ ಹಾಗಾಗಿ ಇಲ್ಲ, ಇನ್ನೊಂದು ಸರಿ ಬಂದೆ ಹೋದ್ರಾಯ್ತು ಅಂತ ಹೇಳಿಬಿಟ್ಟು ಆಚೆ ಕಡೆನೇ ಆಶೀರ್ವಾದ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾಗ ಅವ್ರು ಏನೇ ಅಲ್ಲ, ನನ್ನ ತಲೆ ಮೇಲೆ ಕೈ ಇಟ್ಬಿಟ್ಟು ಇಷ್ಟು ಭಂಡಾರನ ನನ್ನನ್ನು ಗಾಯ ಹಾಕಿ ಹೇಳ್ತಾಯಿದ್ರು. ನಾನು ಹೇಳಿದೆ, ಒಂದೇ ಮಾತು ಹೇಳಿದೆ, ನಾನು ಏನು ಭವಿಷ್ಯ ಹೇಳ್ತೀರಿ ನೀವು ಅಂತ. ನನ್ನ ಭವಿಷ್ಯ ಗೊತ್ತಾ ನಿಮಗೆ? ನನ್ನ ಜೀವನ ಗೊತ್ತಾ ನಿಮಗೆ ಅಂತ. ನಿಜಕ್ಕೂ ನನಗೇನಾಗಿ ಬಂತು ಆವಾಗ. ನಾನು ಏನು ಹೇಳಬೇಕು ಅವ್ರಿಗೆ ಅಂತ. ಅವರು ನನ್ನ ಕೈಯಲ್ಲಿ ಭಂಡಾರ ಹಾಕಿದ್ದು, ನನ್ನ ತಲೆ ಮೇಲೆ ಕೈ ಇಟ್ಟರು ಅಷ್ಟೇ. ಅವ್ರ ಹಿಂದ್ಗಡೆ ಒಂದು ಅಜ್ಜಿ ಇತ್ತು, ವಯಸ್ಸಾಗಿದ್ದು. ಅವರು ಸಹ, ಅವ್ರು ಏನು ಗೊತ್ತಾ,
ಇದು ದೇವ್ರ ಹೆಸರಲ್ಲಿ ಅವ್ರು ಮಾಡ್ತಕ್ಕಂಥ ಸುಲಿಗೆ ಅಂತಲೇ ಹೇಳ್ತೀನಿ. ಗೊರಪಜ್ಜರುಗಳು ಇರ್ತಾರೆ. ನಮ್ಮ ಅಪ್ಪಾಜಿನೂ ದೇವ್ರು ಕಟ್ಟಿದೆ ಮೈಲಾರಲಿಂಗೇಶ್ವರನ. ಇವತ್ತಲ್ಲ, ನಾನಿವಾಗ ಹೆಚ್ಚು ಕಮ್ಮಿ 33, 32, 33 ಏಜ್ ಇದೆ ನನಗೆ. ಸೊ ಅವಾಗಿಂದನೂ ನಾನು ಒಟ್ಟು ನನ್ನ ಬುದ್ಧಿ ತಿಳಿದಾಗಿಂದನೂ ನಮ್ಮ ಅಪ್ಪಾಜಿ ದೇವ್ರ ಚಾಕರಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಈ ಥರ ಎಲ್ಲ ಮಾಡಲ್ಲ. ಅಲ್ಲಿ ಮಾಡ್ತಕ್ಕಂಥ ಜನಗಳೇ ಬೇರೆ ಇರ್ತಾರೆ. ಸೊ ನಾವೇ ಹೋಗಿ 5-10 ರೂಪಾಯಿ ಡಬ್ಬಿಗೆ ಹಾಕಿಬಿಟ್ಟು ನಾವು ಭಂಡಾರ ಹಚ್ಚಿಸ್ಕೊತೀವಿ. ಇಲ್ಲ ಅಂತ ಅಲ್ಲ. ನಾನು ದೇವಸ್ಥಾನಕ್ಕೆ ಹೋಗಿದ್ಮೇಲೆ, ಅದರಲ್ಲೂ ಎಸ್ಪೆಷಲಿ ದೇವ್ರ ಗುಡ್ಡ ಮೇಲೆ ಹೋದೆ ಅಂದರೆ ಆ್ಯಕ್ಚುಲಿ ನಾನು ಕೇಳಿದೆ ಭಂಡಾರ ಹಚ್ಚಿಸ್ಕೊತೀನಿ ಹೋಗಿ. ಅದೇನೋ ನನಗೆ ಭಂಡಾರ ಹಚ್ಕೊಳೋದ್ರಿಂದ ಒಂದೇನೋ ಮೈಯಲ್ಲಿ ಒಂಥರ ಶಕ್ತಿ, ಒಂಥರ ಸ್ಫೂರ್ತಿ ಬಂದಾಗುತ್ತೆ. ಸೊ ಹಾಗಾಗಿ ನಾನು ನಿನ್ನೆನೂ ಅದೇ ಥರ ಮಾಡಿದೆ. ಯಾರೋ ಒಬ್ಬರು ಬಿಸಿಲು ಬುತ್ತಿ ಹಾಕಿ ವಾಪಸ್ ಬರ್ತಾಯಿದ್ರು. ಬರುವಾಗ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ಒಂದು 10 ರೂಪಾಯಿ ಕೊಡು, ನಾನು ಭಂಡಾರ ಹಚ್ಚಿಸ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು. ಸುಮ್ಮನಿರು, ಅವರೇ ಹಚ್ತಾರೆ ಇವಾಗ, ಆವಾಗ ಹಾಕಿದ್ರಾಯ್ತು ಅಂತ ಅವರು ಕಾಯ್ಕೋಲಿಗೆ ಬಟ್ಟೆ ಸುತ್ತಾಯಿದ್ರು. ಇಲ್ಲ, ನಾನು ಹಚ್ಚಿಸ್ಕೊಳ್ಬೇಕು, ನೀವು ದುಡ್ಡು ಕೊಡಿ ಅಂತ ಹೇಳಿಬಿಟ್ಟು ಅವ್ರು ನನ್ನ ಕಾಟಕ್ಕೆ ಏನು ಮಾಡಿದರು, ಬೇಡ ಮುಂದಕ್ಕೆ ಹೋಗ್ಬಿಟ್ಟು ಬಾ ಹೋಗೋಣ ಅಂತ ಹೇಳಿ ಹೋಗುವಾಗ ಅವರು ಎದುರಾದ್ರು ನನ್ನ ನಮ್ಮ ಎದುರುಗಡೆ ಎದುರಾಗತ್ಗೆ ನಾನು ಹೋಗಿ ಅವರಿಗೆ ಭಂಡಾರ ಹಚ್ಚಿ ಅಂತ ನಾನೇ ಕೇಳಿದೆ. ನನಗೆ ಭಾಳ ಇಷ್ಟ ಭಂಡಾರ ಹಚ್ಚಿಸ್ಕೊಳ್ಳೋದು. ಅಲ್ಲಿ ಏನು ಗೊತ್ತಾ, ಈ ದುಡ್ಡು ಅವ್ರಾಗ ಅವ್ರು ಕೇಳ್ತಾರಲ್ಲ, ಅವ್ರಿಗೆ ಬೇರೆ ಇರಲ್ಲ. ನಾವಾಗಿ ಕೊಟ್ಟು ಹಚ್ಚಿಸ್ಕೊತೀವಲ್ಲ, ಅವ್ರಿಗೇನೋ ಒಂಥರ ಅವ್ರಿಗೆ ಇಷ್ಟ ಆಯಿತು. ಏನು ಗೊತ್ತಾ, ನಾವು ಕೇಳ್ತಾನೆ ಈ ಥರ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ನಾವು ಇಬ್ಬರು ಡಬ್ಬಿಗೂ ಇಬ್ಬರು ಕಡೆಯೂ ಭಂಡಾರ ಹಚ್ಚಿಸ್ಕೊಂಡ್ವಿ ಗೋರಪ್ಪಜ್ಜನ ಕೂಡ. ಸೊ ಇಬ್ಬರು ಡಬ್ಬಿಗೂ ಹಾಕಿ ಬಂದ್ವಿ ದುಡ್ಡು 5-10 ರೂಪಾಯಿ. ಅವ್ರೇನು ಜಾಸ್ತಿ ಏನು ಹಾಕ್ರಿ ಅಂತ ಅವ್ರು ಯಾವತ್ತೂ ಹೇಳಲ್ಲ. ಬಟ್ ಬೇರೆ ಇರ್ತಾರೆ ನೋಡು ಅಲ್ಲಿ ಆ ಕೆಲಸ ಮಾಡೋರಿಗೇನೆ. ನಿನ್ನೆ ಅವರು ಒಂದು 3-4 ಮಂದಿ ಗಂಡ್ಮಕ್ಳು ಬಂದರು, ಒಬ್ಬರೇ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾರೆ ಅವರು. ಈ ಹಿಂದೆನೂ ಇದೇ ಥರ ಆಗಿತ್ತು. ನಾನು ಪಳಾರ ಅಂತ ಕೊಡ್ತಾರೆ ಒಂದು 10 ರೂಪಾಯಿದ್ದು, ಅಲ್ಲಿ ತೊಗೊಂಡು ಹೋಗುವಾಗ ನಮ್ಮ ಮನೆಯಾಗ ಏನಂದರು, ನಾನು ದೀಪ ಮಾಡಿ ಬರ್ತೀನಿ, ಬೆಳಗ್ಗೆ ಬರ್ತೀನಿ, ನೀನು ಪಳಾರ ಒಂದು 5 ಗೋರಪಜ್ಜ ಚೀಲಕ್ಕೆ ಹಾಕಿ ಬಾ ಅಂತ ಹೇಳಿದರು. ನಾನು ಹೋಗುವಾಗ ಏನಾಯಿತು, ಅವ್ರು ಬಿಡಲೇ ಇಲ್ಲ ನನ್ನ. ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಹೇಳಿಬಿಟ್ಟು ನನ್ನ ಕಡೆ ಇದ್ದಿದ್ದು ಒಬ್ಬೊಬ್ಬರಿಗೆ 50 ರೂಪಾಯಿ 50 ರೂಪಾಯಿ 4 ಮಂದಿ ಕೊಟ್ಟು ಬಂದೆ. 5ನೇದಾರು ಇರಲಿಲ್ಲ, ಕೊಡಲಿಲ್ಲ. ಸೊ ಹಾಗಾಗಿ ನಮ್ಮ ಮನೆಯವ್ರು ಬೈದರು, ನೀನು ತಲೆ ಕೆಟ್ಟಿದ್ದೇನೆ, 10 ರೂಪಾಯಿ ಹಾಕು, ಎಲ್ಲಿ ತರಬೇಕು 10 ರೂಪಾಯಿ ಚೇಂಜ್ ಇಸ್ಕೊಳಕ್ಕೆ ರೆಡಿ ಇಲ್ಲ ಅವ್ರಲ್ಲ. ಅಷ್ಟು ಒಂಥರ ತಲೆ ತಿರುಗೋ ಹಾಗೆ ಮಾಡ್ತಾರೆ ಅಲ್ಲಿ ಕೆಲವೊಂದು ಗೋರಪ್ಪಜ್ಜಿಗಳು. ಆ ಕೆಲಸ ಮಾಡಬಾರ್ದು. ಯಾಕಂದರೆ ದೇವ್ರ ಹೆಸರಲ್ಲಿ ಮಾಡೋದು ಎಷ್ಟು ಸರಿ ಅಲ್ವಾ? ದೇವ್ರೇನು ಕೇಳ್ತಾನ ಇದನ್ನು ಮಾಡಿ ಅಂತ ಹೇಳಿಬಿಟ್ಟು. ನನಗೆ ನಿನ್ನೆ ನಿಜಕ್ಕೂ ಅವ್ರಿಗೆ ಹೇಳಿದೆ ನಾನು ಒಂದೇ ಮಾತು, ಏನಂದರೆ, ಏನು ಭವಿಷ್ಯ ಹೇಳ್ತೀರಾ ನೀವು ನನ್ನ ಬಗ್ಗೆ ಅಂತ. ನನ್ನ ಬಗ್ಗೆ ನಿಮಗೆ ಗೊತ್ತಾ? ನಾನು ಎಲ್ಲಿಯವಳು ಅಂತ ಗೊತ್ತಾ? ನನ್ನ ಬಗ್ಗೆ ನಿಮ್ಮ ಫೇಸ್ ನೋಡೋದಕ್ಕೆ ನಾವು ಹೇಳ್ತೀವಿ ಅಂತ ಹೇಳಿಲ್ಲ. ನನ್ನ ಮುಖದಲ್ಲಿ ಏನಿದೆ ನಿಮಗೆ ಹೇಳೋಕ್ಕೆ ನನ್ನ ಭವಿಷ್ಯನ? ನಾನು ಎಲ್ಲಿದ್ದ ಬಂದಿದ್ದೀನಿ, ನನ್ನ ಜೀವನ ಎಲ್ಲಿದೆ ಅಂತ ಹೇಳ್ತೀರಾ ನೀವು? ಅನ್ನೋದು ಒಂದೇ ಮಾತು. ನಾನಂತೂ 1 ರೂಪಾಯಿ ಕೊಡಲ್ಲ. ನೀವು ಹೇಳಿದ್ದಿಲ್ಲ ನಿಜ ಆಯಿತು ಅಂದರೆ ನಾನು ಬಂದು ನಿಮಗೆ ಹಣ್ಣುಕಾಯಿ ಮಾಡಿಸ್ಕೊತೀನಿ, ಅಭಿಷೇಕ ಮಾಡಿಸ್ತೀನಿ ಅಂತ ಇಷ್ಟೇ ನಾನು ಹೇಳಿದ್ದು. ಅವ್ರು ಏನಾಯ್ತು, ಅವ್ರಿಗೇನಾಯ್ತು ಗೊತ್ತಿಲ್ಲ. ಹೆಣ್ಮಗಳು ನಮಗೆಲ್ಲ ಬಗ್ಗಲ್ಲ ಅನಿಸ್ತು ನಾ ಅವರಿಗೆ ಹೋಗ್ಬಿಟ್ರು. ನಮ್ಮ ಮನೆಯವ್ರಿಗೆ ನೆಗು ಬಂದ್ಬಿಡ್ತು, ಏನು ಈ ಥರ ಹೇಳ್ತಾ ಇದ್ದೀರ ಅಂತ. ನಿಜಕ್ಕೂ ನನಗೆ ಅಲ್ಲಿ ನಿಂತ್ಕೊಳಕ್ಕೆ ಆಗೋದು. ಕಂಕಣ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಗ್ಗಿದ್ದೆ. ಅವರು ಆ ದುಡ್ಡು ನೋಡಿನೋ ಏನೋ ಗೊತ್ತಿಲ್ಲ, ನಾನು ಒಟ್ಟು 200 ನೋಟನ್ನು ಅವ್ರಿಗೆ ಕೈಯಾಗ ಕೊಟ್ಟಿದ್ದೆ. ನಾನು ಚೇಂಜ್ ಕೊಡಿ ಅಂತ ಹೇಳ್ಬಿಟ್ಟು 2 ಕಂಕಣ ತೊಗೊಂಡು. ನನಗೆ ಕಂಕಣ ಮತ್ತು ಭಂಡಾರ, ನಾನು ದೇವಸ್ಥಾನಕ್ಕೆ ಹೋದೆ ಅಂದರೆ ಇವೆರಡು ನನ್ನ ಫೇವ್ರೆಟ್. ನಾನು ಯಾವಾಗ್ಲೂ ಅವ್ರು ಹಚ್ಚಿದ್ರು ಸರಿ ನಾನು ಹೋಗಿ ಒಂದು 10 ರೂಪಾಯಿ ಕೊಟ್ಬಿಟ್ಟು ಭಂಡಾರ ಹಚ್ಚಿಸ್ಕೊಂಡು ಹುಚ್ಚಿದೆ ನನಗೆ. ಇವತ್ತಂತಲ್ಲ, ನಾನು ಚಿಕ್ಕ ಮಗು ಇದ್ದಾಗಿಂದನೂ ಅದು ಏನೋ ಒಂದು ಅಭ್ಯಾಸ ಬಂದಿದೆ. ನಮ್ಮ ಮನೇಲಿ ಅದು ಇರೋ ವಾತಾವರಣಕ್ಕೋ ಏನೋ ಗೊತ್ತಿಲ್ಲ. ಅದು ಏನು ಕೂಡಿದೆ ಅಂದರೆ ನೋಡಿ, ನಮ್ಮ ಅಪ್ಪಾಜಿನೂ ಗೋರಪ್ಪಜ್ಜನೇ, ನನ್ನ ಗಂಡನ ಮನೆಗೆ ಕೊಟ್ಟಿದ್ದಾರಲ್ವ ಅವರು ಸಹ ಮೈಲಾರ ದೇವರೇ. ಏನೋ ಅದು ಒಂಥರ ಇನ್ನೊಂದು ಸ್ವಲ್ಪ ಜಾಸ್ತಿ ಖುಷಿ ಅನಿಸಿದೆ. ಯಾಕಂದರೆ ಒಂದೇ ದೇವ್ರ ಮನೆಗೆ ಬಂದಿದ್ದೀನಲ್ಲ ಅಂತ ಹೇಳಿಬಿಟ್ಟು. ನಾವು ಊರಿಗೆ ಹೋಗಬೇಕು ಅಂದರೆ ನನ್ನ ತವ್ರ ಮನೆಗೆ ನಾನು ಮೈಲಾರ ಮೇಲೇ ಹೋಗಬೇಕು. ಹೋಗ್ತಾನೂ ದೇವ್ರ ದರ್ಶನ ಮಾಡ್ತೀನಿ, ಬರ್ತಾನೋ ದೇವ್ರ ದರ್ಶನ ಮಾಡ್ತೀನಿ. ಯಾವಾಗಲೂ ನನ್ನ ಮನೇಲಿ ಭಂಡಾರ ಇದ್ದೇ ಇರುತ್ತೆ. ಅದೇನೋ ಗೊತ್ತಿಲ್ಲ, ಅವನ ಮೈಮೇನೋ ಅಥವಾ ನಾನು ಒಂದು ಹುಚ್ಚೋ ಅನ್ನೋದು ಗೊತ್ತಿಲ್ಲ. ಒಟ್ಟು ನನ್ನ ಮೈಲಾರ ದೇವರು ಅನ್ನೋದೇ ನನಗೊಂಥರ ಸ್ಫೂರ್ತಿ. ನಾನು ಏನೇ ಕೆಲಸ ಮಾಡ್ಬೇಕಂದ್ರೂ ಮೊದಲು ಬಿಡೋದೇ ಮೈಲಾರ ದೇವರನ್ನು. ಅದು ನನ್ನ ಜೀವನದಲ್ಲಿ ತುಂಬ ಅನುಭವ ಆಗಿದೆ, ಅದರಲ್ಲೂ ಮದುವೆ ಆಗಿದ್ಮೇಲಂತೂ. ಸೊ ನಿನ್ನೆ ಆ ಒಂದು ಇನ್ಸಿಡೆಂಟ್ ಆದಾಗಿಂದನೂ ಊರು ತುಂಬ ಅದು ಊರು ಬರೋ ಮಟ್ಟನೂ
ನಗ್ತಾನೆ ಬಂದಿದ್ದೀವಿ ಇಬ್ರು. ನೀ ಯಾವೇ ಆಗಲಿ ನಮ್ಮ ಮನ್ಯಾಗಂತೂ ಸಿಕ್ಕಾಬಿಡ ನಗ್ತಾನೆ ಇದ್ರು, ನೀನು ಎಷ್ಟು ಗಟ್ಟಿ ಇರಬೇಕು ನೀನು ಅಂಥ ಜನದಲ್ಲಿ ಹೋಗಿ ಈ ಥರ ಎಲ್ಲ ಹೇಳ್ಬಂದಿ ನೀನು ಅಂತ. ಮತ್ತು ಏನು ಹೇಳೋದು, ಅವ್ರ ಭವಿಷ್ಯನೇ ಅವ್ರಿಗೆ ಗೊತ್ತಾಗಲ್ಲ. ಈ ಬೆನ್ನು ಹತ್ಬಿಡ್ತಾರೆ ಹಿಂದೆ, ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ. ಈ ಹಿಂದೆನೂ ಒಬ್ಬ ಬಂದಿದ್ದ, ಒಂದು 20-19 ವರ್ಷದ ಹುಡುಗ ಇರ್ಬೋದು. ನಾನು ಹೋಗಿ ಹೋದ ಕಾರುಣಿವೆಗೆ ಏನಾಯ್ತು, ಕಂಕಣ ಕಟ್ಟಿಸ್ಕೊಂಡು ಬರೋಣ ಅಂತ ಹೋದೆ. ನನ್ನ ಶಿವಾರ ಕೆಳಗೆ ಕಂಕಣ ಕಟ್ಟೋಕೆ ಒಬ್ರು ಕಾಯಂ ಕುಂತಿರ್ತಾರೆ. ಯಾವ ಹುಣ್ಣಿಮೆ ಆದ್ರೂ ಅವರು ಡಬಲ್ ಹೂ ಹಾಕಿಬಿಟ್ಟು 10 ರೂಪಾಯಿಗೆ ಒಂದು ಕಂಕಣ ಕೊಡ್ತಾರೆ. ನಾನು ಇವಾಗ 13 ವರ್ಷದ ಅನುಭವದಲ್ಲಿ ನಾನು ನೋಡಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತೀನಿ, ಏನಿಲ್ಲ ಅಂದ್ರೆ ವರ್ಷದ 365 ದಿನದಲ್ಲಿ 300 ದಿನ ದೇವಸ್ಥಾನಕ್ಕೆ ಹೋಗೇ ಬಿಟ್ಟಿರ್ತೀನಿ ನಾನು, ದೇವ್ರ ಗುಡ್ಡಕ್ಕೆ ಅದು ಇದು ಅಂತ ಹೇಳಿಬಿಟ್ಟು. ಅಟ್ಲೀಸ್ಟು ನಾನು ಮೈಲಾರಕ್ಕೆ ಹೋಗಲಿಲ್ಲ ಅಂದ್ರೂ ದೇವ್ರ ಗುಡ್ಡಕ್ಕಂತೂ ಹೋಗ್ತೀನಿ. ನಮ್ಮ ಊರಿಗೆ ತುಂಬ ನೀರಿದೆ. ನಮ್ಮ ಮನೆಯವರು, ನನ್ನ ಮಗಳು ತುಂಬ ದಿನ ಆಯಿತು ಅವಳು ದೇವ್ರ ಗುಡ್ಡಕ್ಕೆ ಹೋಗಿಲ್ಲ ಅಂದರೂ ಆ ನೆಪದಲ್ಲಾದರೂ ಕರ್ಕೊಂಡು ಹೋಗಿರ್ತಾರೆ. ಸೊ ಹಾಗಾಗಿ ಹೋದಾಗ ನಾವು ಕಂಕಣ ಕಟ್ಟಿಸ್ಕೊಂಡು ಬಂದೇ ಬರ್ತೀವಿ. ನಿನ್ನ ಆ ಹೋದವನಾಗ ಹಾಗೆ ಆಯಿತು, ಅವನಿಗೆ 10 ರೂಪಾಯಿ ಕೊಟ್ಟೆ ನಾನು ಕಂಕಣ ಕಟ್ಟಿಸ್ಕೊಂಡು, ಆ ಆಂಟಿಗೆ 20 ರೂಪಾಯಿ ಕೊಟ್ಟೆ ನಾನು, ನನ್ನ ಮಗಳು ಕಟ್ಟಿಸ್ಕೊಂಡು. ಆಮೇಲೆ ನಮ್ಮ ಮನೆಯವ್ರು ನೆನಪಾಯಿತು, ಅವ್ರಿಗೂ ತೊಗೊಂಡಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಅವ್ರಿಗೆ ಹೋಗಿ ದುಡ್ಡು ಕೊಟ್ಟು ಕಂಕಣ ತೊಗೊಂಡು ಬರುವಾಗ ಅವನು ಒಬ್ಬನಿಗೆ 10 ರೂಪಾಯಿ ಕೊಟ್ಟೆ. ಅವನೇನು ಹೇಳಿಲ್ಲ, ಅಕ್ಕ ನಿಮ್ಮ ಭವಿಷ್ಯ ಆಗಿದೆ ಹೀಗಿದೆ ಅಂತ ಫುಲ್ಲು ಹೊರಗಿನ ಮಟನೂ ನಾವು ಇಬ್ಬರೇ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ನು ಬೆನ್ನು ಹತ್ತಿದ. ನಾನು ತಿರುಗಿಸಿ ಹೇಳಿದ್ದೆ, ಏನು ಕೆಲಸ ಮಾಡ್ತೀಯ ನೀನು ಅಂತ, ಏನು ಓದ್ತೀಯ ನೀನು ಅಂತ. ಅಕ್ಕ ಓದೋದು ಬಿಟ್ಟಿದ್ದೀನಿ ಅಂತ. ಓದೋದು ಬಿಟ್ಟಿಯ, ಹೊಲ್ದಲ್ಲಿ ಕೆಲಸ ಮಾಡೋಗು, ಕೂಲಿನಾದರೂ ಬರುತ್ತೆ, ದೇವಸ್ಥಾನದ ಅಲ್ಲಿ ಆ ಥರ ಭವಿಷ್ಯ ಹೇಳ್ತೀಯ ನೀನು, ನಿನ್ನ ಭವಿಷ್ಯನೇ ನಿನಗೆ ಗೊತ್ತಾಗಲ್ಲ ಅಂತೆ. ಅಕ್ಕ ಹಂಗೆ ಹೇಳ್ಬೇಡಕ್ಕ, ನಾನು ಇಲ್ಲ ಅದನ್ನು ಮಾಡ್ತೀನಿ, ದೇವ್ರ ಸೇವೆ ಮಾಡ್ತೀನಿ. ಏನು ಮಾಡ್ತೀಯ ದೇವ್ರ ಸೇವೆ? ಹಿಂದೆ ಜನರ ಹಿಂದೆ ಬಂದು ದುಡ್ಡು ಸುಲಿಗೆ ಮಾಡೋದು ದೇವ್ರ ಸೇವೆನ ಅಂದೆ. ಅದು ಒಂದೇ ಮಾಯಿತು. ಸೊ ದೇವಸ್ಥಾನ ಅನ್ನೋದು ಒಂದು ಶಾಂತಿಯ ಪ್ರತೀಕ. ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ ನಾವು? ಹೌಲ್ಲ, ನಮ್ಮ ಒಂದು ಕಷ್ಟ ಏನಿದೆ ಅದನ್ನು ನಾವು ಪರಿಹಾರ ಮಾಡಲಿಕ್ಕೆ, ನಮ್ಮ ನೆಮ್ಮದಿ ಕಂಡ್ಕೊಳ್ಳಿಕ್ಕೆ. ದೇವಸ್ಥಾನ ಒಂದು ಇದನ್ನು ಮಾಡಿಬಿಟ್ಟಿದ್ದಾರೆ ಜನ, ಆ ಥರ ಆಗಿದೆ. ಸೊ ನನಗೆ ನಿನ್ನೆ ದೇವ್ರ ಗುಡ್ಡ ನೆನಪು ಮಾಡ್ಕೊಂಡು ನಕ್ಕಿದ್ವಿ ನಿನ್ನೆ, ಆ ಥರ ಆಗಿದೆ. ಸೊ ಆ ಥರ ಬೇಡ, ಜನರ ಸ್ವಚ್ಛತೆನೂ ಇರಲ್ಲ ನಿಜ. ಆಮೇಲೆ ನಮ್ಮ ದೇವ್ರ ಗುಡ್ಡ ಆಯಿತು, ಮೈಲಾರ ಆಯಿತು, ಉಕ್ಕಡಗತ್ರಿ ಕರ್ಬಾಸಜ್ಜನ ದೇವಸ್ಥಾನ ಹೇಳೇ ಬಿಡಿ. ಆ ದೇವಸ್ಥಾನಕ್ಕೂ ಬಟ್ಟೆ ಸ್ಮೆಲ್ ಇರುತ್ತೆ ಅಂದರೆ, ಆ ದೇವಸ್ಥಾನದ ಕಮಿಟಿಯವರು ಎಷ್ಟು ಹೇಳ್ತಾರೆ ಸ್ವಚ್ಛತೆ ಕಾಪಾಡಿ ನೋ, ಅಷ್ಟು ಕೆಟ್ಟ ಸ್ಮೆಲ್ಲು. ಅಷ್ಟು ದೊಡ್ಡದಿದೆ ದೇವಸ್ಥಾನ, ಅಲ್ಲಿ ಬಟ್ಟೆ ಸ್ಮೆಲ್ಲಿಗೆ ಹೋಗೋಕ್ಕಾಗಲ್ಲ. ಆಮೇಲೆ ಸಿಕ್ಕಾಪಟ್ಟೆ ರಶ್ಶು. ಏನು ಮಾಡ್ತಾರೆ ಅಂದರೆ ಒಂಥರ ಎಲ್ಲಿ ಬೇಕೋ ಅಲ್ಲಿ ಬಳೆ ಕಟ್ಟೋದು, ಎಲ್ಲಿ ಬೇಕೋ ಅಲ್ಲಿ ಇದು ಪಳಾರ ಹಾಕೋದು, ಉಪ್ಪು ಯಾಕೆ ಮಾಡಬೇಕು? ಅದನ್ನೇ ದೇವರಿಗೆ ಉಂಡೆ ಹಾಕಿದ್ರೆ ಹಾಕಿ ಬನ್ನಿ, ಇಲ್ಲ ಅದು ನೀವು ಮಾಡಬೇಕು ಅಂತಂದರೆ ನಿನ್ನೆ ನೋಡಿ ದೇವ್ರ ಗುಡ್ಡದಲ್ಲಿ ಮಿಸ್ಲು ಬತ್ತಿನ ಎಲ್ಲಿ ಬೇಕೋ ಅಲ್ಲಿ ಹಾಕಿದ್ದಾರೆ. ಮನೆಯಿಂದ ಎಷ್ಟು ಮಡಿ ಹುಡುಗಿಯಾಗಿ ಮಾಡ್ಕೊಂಡು ಹೋಗಿರ್ತೀವಿ ನಾವು ಮಿಸ್ಲು ಬತ್ತಿ ಅಂತ ಹೇಳ್ಬಿಟ್ಟು. ನಾನು ನಿಜಕ್ಕೂ ಇತ್ತೀಚೆಗೆ ಬಿಟ್ಬಿಟ್ಟಿದ್ದೆ ನಾನು, ಮತ್ತೇನೋ ಯಾಕೋ ಗೊತ್ತಿಲ್ಲ. ಅವನು ದೇವರು ಏನು ಗೊತ್ತಾ, ಮಹಿಳಾರ ದೇವರು ಒಂಥರ ಏನೋ ಸಣ್ಣ ಮಕ್ಕಳಿಗೇನೋ ಕಾಡ್ತಾನೆ ಅಂತಾರೆ. ಸೊ ಹಾಗಾಗಿ ನಮ್ಮ ಯಜಮಾನ್ರು ಚಿಕ್ಕವರು ಮನೆಯಲ್ಲಿ. ಸೊ ಇರಲಿ, ಅವನು ಏನಾದರೂ ಇರಲಿ, ಅವನ ಒಂದು ಹೆಸರಲ್ಲಿ ನಾವು ಈ ಕೆಲಸ ಮಾಡಬೇಕು, ಅನ್ನದಾನ ಮಾಡೋದು ತಪ್ಪಲ್ಲ ಅಂತ ಹೇಳ್ಬಿಟ್ಟು ಇವಾಗ 2 ಹುಣ್ಣಿಮೆ ನಾನು ಮಿಸ್ಲು ಬುತ್ತಿ ಹೋಯ್ತಾ ಇದ್ದೀನಿ. ಬಟ್ ಅದನ್ನು ಜನ ಏನು ಮಾಡ್ತಾರೆ ಅಂದರೆ, ಎಲ್ಲಿ ಬೇಕಾ ಅಲ್ಲಿ ಗಲೀಜು, ಅದು ರೊಟ್ಟಿ ಎಲ್ಲೋ ಹಾಕೋದು, ಬುತ್ತಿ ಎಲ್ಲೋ ಹಾಕೋದು ಯಾಕೆ ಮಾಡಬೇಕು? ಜನರುಗಳಿಗೆ ಎಲ್ಲಿ ತಿಳುವಳಿಕೆ ಇದೆ, ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು? ಕಾಟಾಚಾರಕ್ಕೆ ಹೋದಾಗ ಅಲ್ವಾ? ಸೊ ನನಗೆ ಇದು ಒಂದು ವ್ಯವಸ್ಥೆ ತುಂಬ ಕೆಟ್ಟ ಕೋಪ ಬರುತ್ತೆ. ಅಲ್ಲಿನೂ ಅಷ್ಟೇ, ಉಕ್ಕಡಗತ್ರಿ ಒಳಗೆ ಎಷ್ಟು ಗಲೀಜು ಮಾಡಿರ್ತಾರೆ ಅಂದರೆ ತೊಗೊಳಕ್ಕಾಗಲ್ಲ, ಅಷ್ಟು ಕೆಟ್ಟ ವಾಸನೆ ಇರುತ್ತೆ. ಸೊ ದೇವಸ್ಥಾನದ ಒಳಗಡೆ ಹೇಗಿರಬೇಕು, ನಾವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ ಅನ್ನೋದೇ ನನ್ನ ಪ್ರಶ್ನೆ ನೋಡಿ. ಆಮೇಲೆ ಮೈ ಮೇಲೆ ದೇವರು ಬರುತ್ತೆ ಅಂತ ಹೇಳ್ಬಿಟ್ಟು, ಅದು ಏನಾಯಿತು ಅಂದರೆ, ಯಾವುದೋ ಒಂದು ಊರಿಗೆ ಹೋಗಿದ್ದೆ ನಾನು, ಅಲ್ಲಿ ಕರ್ಬಸಜ್ಜ ಬಂದಿದೆ ಮೈ ಮೇಲೆ ಅಂತ ಹೇಳಿ. ನಾನು ಏನು ಕರ್ಬಸಜ್ಜ ಅಂದರೆ, ನನಗೆ ಉಕ್ಕಡಗತ್ರಿ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿರಲಿಲ್ಲ ಮೊದಲು. ಇತ್ತೀಚೆಗೆ ಒಂದು 2-3 ಸರಿ ಹೋಗಿದ್ದೀನಿ. ನಮ್ಮ ತಂಗಿನ ಅಲ್ಲೇ ಒಂದು ಉಕ್ಕಡಗತ್ರಿ ನಿಯರಲ್ಲಿ ಒಂದು ಹಳ್ಳಿ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಅವಳು ದಯೆಯಿಂದ 2 ಸರಿ ಹೋಗಿದ್ದೀನಿ ಇವಾಗ ಉಕ್ಕಡಗತ್ರಿ ದೇವಸ್ಥಾನಕ್ಕೆ ನೋಡಲಿಕ್ಕೆ ಅಂತ ಹೇಳಿಬಿಟ್ಟು, ಒಳದಡದಲ್ಲಿದೆ. ಸೊ
ಅಜ್ಜ ಬಂದಿದೆ ಮೈ ಮೇಲೆ, ಅಜ್ಜ ಬಂದಿದೆ ಮೈ ಮೇಲೆ ಅಂತ. ನಾನು ಏನು ಅಜ್ಜ ಬಂದಿದೆ, ಯಾಕೆ, ಏನು ಅಂತಾರೆ ಇವರು ಅಂತ ಹೇಳ್ಬಿಟ್ಟು ಹೋಗಿ ಮುಂದೆನೇ ಕುತ್ಕೊಂಡೆ ನಾನು ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು. ಅವರು ವಿಚಿತ್ರವಾಗಿ ಮಾತಾಡ್ತಾಯಿದ್ರು. ನಾನು ನೋಡಿದೆ. ಅವರು ಕರೆದ್ರು ನನ್ನನ್ನು, ಬಾಯಿಲೆ ನೀನು ಅಂತ. ಹೋದೆ ನಾನು. ಮದುವೆ ಆಗಿತ್ತು, ನಮ್ಮ ಯುಕ್ತಿನೂ ಹುಟ್ಟಿದ್ಲು ಅಲ್ಲ. ಒಂದು 3-4 ವರ್ಷದ ಕೆಳಗಿರ್ಬೋದು ಈ ಒಂದು ಇನ್ಸಿಡೆಂಟ್. ಹೋದಾಗ ಏನಕ್ಕೆ ಬಂದೀಯ ನೀನು ಅಂತಂದ್ರೆ, ಏನಿಲ್ಲ ಹಾಗೆ ಬಂದಿದ್ದೆ, ಯಾರೋ ಜೊತೆ ಕರ್ಕೊಂಡು ಬಂದರು ಬಂದಿದ್ದೆ ಅಂತ ಹೇಳ್ಬಿಟ್ಟು. ಎಷ್ಟು ಇದು ಸೊಕ್ಕು ನೋಡು, ಕೈ ಮುಗಿಯಲ್ಲ ಕಾಲು ಮುಗಿಯಲ್ಲ ಅಂದರೆ ಯಾರಿಗೆ ಮುಗಿಬೇಕು ಅಂದೆ ನಾನು. ಯಾರಿಗೆ ಮುಗಿಬೇಕು ಕೈ ಅಂತ. ಅಜ್ಜಾರು ಬಂದರೆ ಮೈ ಮೇಲೆ ಅಂತ. ಯಾ ಅಜ್ಜ ಬಂದಿದ್ದಾರೆ, ಎಲ್ಲಿದ್ದಾರೆ ಅಜ್ಜ ಅಂತ. ಆ ನಗು ಇವತ್ತಿಗೂ ನನ್ನ ನಿನ್ನೆಯಿಂದ ಅದು ಒಂದು ದೇವಸ್ಥಾನದಲ್ಲಿ ಆ ಇನ್ಸಿಡೆಂಟ್ ಆದಾಗಿದ್ದು ಅದು ನೆನಪಾಗಿ ನಕ್ಕು ಹಾಕಿದ್ದೀವಿ. ಅವರು ಏನಿಲ್ಲ ಅಷ್ಟು ಅಂದಿದ್ಕೆ ನನ್ನ ಕಬ್ಬಾಳಕ್ಕೆ ಅಪ್ಪನ ಕೊಟ್ಬಿಟ್ರು ಒಂದು ಹೊಡೆದ್ರು. ನನಗೇನು ಬೇಜಾರಾಗಿಲ್ಲ, ಹಿರಿಯರು ಹೊಡೆದ್ರು ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ. ಆದಾಗ ಏನಾಯಿತು, ನನ್ನ ದೇವಸ್ಥಾನಕ್ಕೆ ನಿನಗೆ ಏನು ಮಾಡ್ತೀನೋ ಗೊತ್ತಾಗುತ್ತೆ ಹಾಗೆ ಅವ್ರು ಅಂದಿದ ಮೇಲೇ 2-3 ಸರಿ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಆ್ಯಕ್ಚುಲಿ ಕರಬಸಜ್ಜನ ದೇವಸ್ಥಾನ ಇದೆ ಅಲ್ವಾ ಉಗ್ರಹದ್ರಿ, ಅಲ್ಲೇ ಹಾಕಿದ್ದಾರೆ ಆ ಜನರು ಯಾರ ಮೈ ಮೇಲೂ ಬರಲ್ಲ ಅಂತ ಹೇಳ್ಬಿಟ್ಟು. ಈ ಮೊನ್ನೆ ಹೋಗಿದ್ದೆ ರೀಸೆಂಟಾಗಿ ಮೇ ತಿಂಗಳಲ್ಲಿ. ನಮ್ಮ ತಂಗಿ ಸಿಸ್ಟರಿಗೆ ಇದೇ ಮ್ಯಾಟ್ರನ್ನ ಮಾತಾಡ್ತಾ ಇದ್ದೆ ಅವ್ರ ಹತ್ರ. ಅಜ್ಜ ಬಂದಾರ ಮೈ ಮೇಲೆ, ಹೋದು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳಿದರು. ಇವಾಗ 2 ಸರಿ ಹೋಗಿದ್ದೀನಿ, ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗ್ತಾನೆ ಬೋರ್ಡ್ ಹಾಕಿದ್ದಾರೆ, ಅಜ್ಜ ಯಾರ ಮೈ ಮೇಲೆ ಬರಲ್ಲ ಅಂತ ಹೇಳ್ಬಿಟ್ಟು. ಅದನ್ನು ಇಬ್ಬರು ನೆನೆಸ್ಕೊಂಡು ನಗೋದು ಯಾಕೆ ಮನುಷ್ಯ ಇಷ್ಟು ಮೂಢನಂಬಿಕೆಯೆಲ್ಲ ಹೋಗ್ತಾನೆ ಅಂತ ಹೇಳ್ಬಿಟ್ಟು. ನಾನು ನಿಜಕ್ಕೂ ಮನುಷ್ಯರ ಮೇಲೆ ದೆವ್ವ ಬರುತ್ತೆ, ಆಮೇಲೆ ಭವಿಷ್ಯ ಹೇಳ್ತಾರೆ. ಸದ್ಯವಾಗ್ಲೂ ನಂಬೋದೇ ಇಲ್ಲ. ಕೈ ಮುಗಿತೀನಿ. ನಾನಂತೂ ನನ್ನ ಮೈಲಾರ ದೇವ್ರದ್ದು ದಿನ ಬೆಳಗ್ಗೆ ಒಂದೇ ಜಪ. ನಾನು ಅವನು ಇಲ್ದೇ ಏನೂ ಕೆಲಸ ಮಾಡಲ್ಲ. ನನ್ನ ಮನೆ ದೇವರು ನನ್ನ ಆರಾಧ್ಯ ದೈವ ಅವನ. ಎಷ್ಟು ನನಗೆ ಇಷ್ಟ ಅಂದರೆ, ಒಂದು ಕೆಲಸ ಮಾಡೋದು ಬಿಟ್ಟು ಅಂದರೆ ಅಯ್ಯೋ ಅವನದೇನೋ ನಾನೇನೋ ತಪ್ಪಿಸಿದ್ದೀನೋ, ಅವನ ಬಗ್ಗೆ ಕೇರ್ಲೆಸ್ ಮಾಡಿದ್ದೀನ ದೇವ್ರ ಬಗ್ಗೆ ಅನ್ನೋ ಒಂದು ಫೀಲ್ ಬರುತ್ತೆ. ಆ ಥರ ಇರ್ತೀನಿ ನಾನು. ಬಟ್ ಮನೆ ದೇವರನ್ನು ಪೂಜೆ ಮಾಡಿ ಅದು ಯಾಕೆ ಇದು ಯಾಕೆ ಅಲ್ಲಿ ಯಾಕೆ ಇಲ್ಲಿ ಯಾಕೆ, ನಾನು ದೇವರನಿಗೂ ಎಲ್ಲ ನಂಬಲ್ಲ. ನಿನ್ನೆ ಒಂದು ಮ್ಯಾಟ್ರನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ತುಂಬ ಆಸೆ ಆಯಿತು. ನಾನು ಸಿಕ್ಕಾಪಟ್ಟೆ ನಗೆನೋ ಬಂತು, ಏನು ಭವಿಷ್ಯ ಹೇಳ್ತಾರೆ ಇವರು ಅಂತ ಹೇಳ್ಬಿಟ್ಟು. ಅದು ಕರಬಸಜ್ಜ ಯಾರ ಮೈ ಮೇಲೆ ಬರಲ್ಲ ಗೋಡೆ ಹಾಕಿದ್ದಾರೆ, ಬರುತ್ತೆ ಬಾ ನೀನು ನನ್ನ ಸನ್ನಿಧಾನಕ್ಕೆ ಹಂಗೆ ಅವ್ರು ಹೇಳಿದ ಮೇಲೆ 2 ಸರಿ ಹೋಗಿ ಬಂದಿದ್ದೀನಿ ದೇವಸ್ಥಾನಕ್ಕೆ. ಈ ಥರ ಇರುತ್ತೆ. ಸೊ ಜನಗಳು ನಾವೇ ಮಾಡ್ಕೊಳೋದು, ದೇವ್ರು ಏನೂ ಮಾಡಲ್ಲ. ನಾವೇ ಮಿಸ್ಲು ಬಿತ್ತು ಒಯ್ಯೋದು, ನಾವೇ ದುಡ್ಡು ಹಾಕೋದು, ನಾವೇ ಮಾಲೆ ಹಾಕೋದು, ನಾವೇ ಹೂವು ಹಾಕೋದು, ಎಲ್ಲ ನಾವೇ ಮಾಡೋದು. ದೇವ್ರೇನು ಹೇಳ್ತಾನೆ. ಸೊ ದೇವಸ್ಥಾನಕ್ಕೆ ಹೋಗೋದು ನೆಮ್ಮದಿಗೋಸ್ಕರ, ನಮ್ಮ ಒಂದು ಕಷ್ಟ ಪರಿಹಾರ ಮಾಡಲಿ ಅಂತ. ಸೊ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ. ದುಡ್ಡು ಸುಲಿಗೆನ ಒಬ್ಬರು ಇದ್ದವರು ಇರ್ತಾರೆ, ಇಲ್ದವರು ಇರ್ತಾರೆ ಪಾಪ. ಸೊ ಅಷ್ಟೇ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ ಮೇಲೆ. ಸೊ ಹಾಗಾಗಿ ಅವರನ್ನು ತಿರುಗಿ ಪ್ರಶ್ನೆ ಮಾಡಿ, ದಬ್ಬೆಗಡಿಗೆ ಹಾಕಿ ಬೇಡ ಅಂತ ಹೇಳೋಂಗಿಲ್ಲ, ಬಟ್ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆಗಿದ್ದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹೇಗಾಗಿದೆ, ಯಾವ ಥರ ನಿಮ್ಮ ಒಂದು ದೇವಸ್ಥಾನದಲ್ಲಿ ಈ ಥರ ಅನುಭವ ಆಗಿದೆ ನನ್ನ ಕಮೆಂಟ್ ಮೂಲಕ ತಿಳಿಸಿ. ನನಗಂತೂ ಇಷ್ಟು ಅನುಭವ ಆಗಿದೆ. ನಾನು ಹೇಳಿದ್ದು ತಪ್ಪೋ ಸರಿನೋ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ದೇವ್ರನೆಗೋ ದೇವ್ರು ಯಾರ ಮೈ ಮೇಲೂ ಬರಲ್ಲ, ಯಾರ ಭವಿಷ್ಯನ ಯಾರು ಹೇಳೋಕ್ಕಾಗಲ್ಲ. ನಮ್ಮ ಹಣೆ ಬರದಲ್ಲಿ ಏನು ಬರೋದೈತೆ ಅದೇ ಆಗೋದು. ಸೊ ಇದು ನಿಮಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ಹೇಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.